ಧನಸ್ಸನ್ನು ಎತ್ತುವ ವೇಳೆ ನೀನೇತಕ್ಕೆ ಸುಮ್ಮನೆ ಕೂತಿದ್ದಿ ತಮ್ಮ? ಅದಕ್ಕಾಗಿ ಆ ಕೌರವನು ನಿನ್ನನ್ನು ನೋಡಿ ಜರಿದು ಮಾತನಾಡುವನಂತೆ. ಕೌರವರ ಎನ್ನನ್ನ ಕಂಡರ ಸೇರುವುದಲ್ಲದೆಂದು ಹೇಳಿದೆಯಲ್ಲ, ಹೇಳುವನು ಚೆನ್ನಾಗಿ ಕೇಳು. ಹಾಗೆ ಹೇಳು ತಮ್ಮ. ಹರವಲ್ಲದ ಹೊರವಲ್ಲ, ಗುರವಲ್ಲದ ವಿದ್ಯವಿಲ್ಲ, ಎತ್ತ ತಂದ ತಾಯಿನ ಬಿಟ್ಟರೆ ಸತಸಿಂಹ ಶಕ್ತಿ ಗಂಡಗಳಿಗೆ ದೇವರ ಇಲ್ಲ. ಹೌದು ತಮ್ಮ. ಅಕ್ಕಯ್ಯ ಅಮ್ಮಯ್ಯ, 100 ಮಂದಿ ಕವರರ ಬಂದರ ಎನ್ನ ಎಡಗಾನರು ರೋಮ ಸಾಹಸದ ನಡಗದ ಲೆಕ್ಕ, 100 ಮಂದಿ ಕವರವರು ನನಗೇನ ಲೆಕ್ಕ. ಸಹೋದರ, ನೀನು ಬಂದ ಕೆಲಸವಾಯಿತೆ. ನಾನು ಬಂದ ಕೆಲಸವ ಇನ್ನ ಆಗಿಲ್ಲ ಅಕ್ಕಯ್ಯ. ಅಕ್ಕಯ್ಯನನ್ನು ನೋಡುವುದಕ್ಕಾಗಿ ಬಂದಿರ್ವಿ. ಹೌದು ಅಕ್ಕಯ್ಯ. ಅಕ್ಕಯ್ಯಳ ಮನಸ್ಸನ್ನು ಸಂತೋಷ ಪಡಿಸುವುದಕ್ಕಾಗಿ ಬಂದಿರ್ವಿ. ನಿನ್ನ ಮನಸ್ಸು ಸಂತೋಷ ಪಡುವುದಕ್ಕಾಗಿ ನಾನು ಬಂದಿರುವನ. ಹಾಗಾದರೆ ಶ್ರೀವರ ಭೀಮೇಶನ ನಿನ್ನ ನಡತೆಯನ್ನು ನೋಡಿ ಮೆಚ್ಚುವನ ಸಹೋದರ. ಆಹೋ ಅಕ್ಕಯ್ಯ. ಅಮ್ಮಯ್ಯ, ಎನ್ನ ಗರಡ ಮನೆ ಬುಟ್ಟ ಬರ ಸಮಯದಲ್ಲ ನನಗೆ ಏನಾಗಿರುವುದೆಂಬುದು ನಿನಗೆ ಗೊತ್ತಾಗಿರುವುದಕ್ಕಯ್ಯ. ಏನಾಗಿರುವುದು ತಮ್ಮ? ಅಕ್ಕಯ್ಯ. ಅಮ್ಮಯ್ಯ, ಎಡಬಲ ಗುಡ್ಡದಲ್ಲಿ ಅಕ್ಕಪಕ್ಕದಲ್ಲಿ ನೋಡಿದ್ರೆ ನನಗೆ ಜಲವನ್ನ ಎಲ್ಲ ಸಿಗಲಲ್ಲ. ತುಂಗಭದ್ರಾ ನದಿಯನ್ನು ದಾಟಿ ಬಂದು ನೋಡಿದ್ರೆ ಎಲ್ಲ ಕೊನೆಯ ಜಲವನ್ನ ಎಲ್ಲ ಕಾಣಲಿಲ್ಲ. ಹೌದೇನು ತಮ್ಮ? ಅಕ್ಕಯ್ಯ. ಅಮ್ಮಯ್ಯ, ಅಕ್ಕಯ್ಯನ ಮನೆ ಪಕ್ಕದಲ್ಲಿ ಇರುವುದನ್ನು ಓಡಿ ಬಂದು ಎಲ್ಲ ದೇಹ ಬಹಳ ಆಸನಮ ಕಂಡಿರುವುದು ಆದ ಕಾರಣ ಸ್ವಲ್ಪ ಜಲವನ್ನು ತರಿಸಿಕೊಡಮ್ಮ ಆಗ್ರಜೆ. ನಿನ್ನ ದೇಹವು ಬಹಳ ಆಯಾಸ. ಹೌದಕ್ಕಯ್ಯ. ದಾಹಗೊಂಡು ಬಂದಿರುವಿ. ಹೌದಾ ಆಗ್ರಜೆ. ಜಲವು ತರಿಸಬೇಕು. ತರಿಸಿಕೊಡಕ್ಕಯ್ಯ. ಆಗಲಿ ತಮ್ಮ.